ಹೇಳ್ತೇನೆ. ॐ सहनावतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮೀಜಿಯವರ ಚರಣಾರವಿಂದಗಳಿಗೆ ನಮಿಸಿ, ಜಗದ್ಗುರು ಗುರುನಾಥಾರೂಢ ಮಹಾಸ್ವಾಮೀಜಿಯವರ ಚರಣಾರವಿಂದಗಳಿಗೆ ನಮಿಸಿ, ಜಗದ್ಗುರು ಜಡಸಿದ್ಧ ಯೋಗೇಂದ್ರರ ಚರಣಾರವಿಂದಗಳಿಗೆ ನಮಿಸಿ, ಜ್ಞಾನ ವೇದಿಕೆಯಲ್ಲಿ ಅಲಂಕೃತರಾದ ಮಹಾತ್ಮರಿಗೆ ನಮಿಸಿ, ಸದ್ಗುರುಗಳ ಸನ್ನಿಧಾನದಲ್ಲಿ ಸಮ್ಮಿಲಿತರಾದ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳಿ ಇವತ್ತಿನ ಈ ಪವಿತ್ರವಾದ ಕಾರ್ಯಕ್ರಮದಲ್ಲಿ ಪ್ರವೇಶಿಸೋಣ. ಇಲ್ಲಿವರೆಗೆ ಎಲ್ಲ ಮಹಾತ್ಮರು ಶ್ರೀಮದ್ ಶಂಕರ ಭಗವತ್ಪಾದಾಚಾರ್ಯರ ಒಂದು ಶ್ಲೋಕವನ್ನು ಆಧಾರವಾಗಿಟ್ಟುಕೊಂಡ ಬಹು ಸುಂದರವಾಗಿ ಉಪದೇಶ ಮಾಡಿದರು. ಕ್ಷಣಮಪಿ ಸಜ್ಜನ ಸಂಗತಿರೇಕ ಭವತಿ ಭವಾರ್ಣವ ತರಣೇ ನೌಕಾ. ಬಹಳ ಸುಂದರವಾಗಿ ಎಲ್ಲ ಮಹಾತ್ಮರು ಹೇಳಿದರು. ನಾವೆಲ್ಲರೂ ಕೂಡ ಧನ್ಯರಾಗಬೇಕಾದ, ನಾವೆಲ್ಲರೂ ಪರಮಾತ್ಮನ ಕೃಪೆಗೆ ಪಾತ್ರರಾಗಿ ಮುಕ್ತರಾಗಬೇಕಾದರೆ ಅತಿ ಸರಳ ಅತಿ ಸುಲಭವಾದ ಸಾಧನ ಯಾವುದು ಅಂದರೆ ಮಹಾತ್ಮರ ದರ್ಶನ. ಸಜ್ಜನರು ಅಂದರೆ ಜ್ಞಾನಿಗಳು, ಮಹಾತ್ಮರು, ಸಂತರು, ಶಿವಯೋಗಿಗಳು. ಇವರ ದರ್ಶನೆಯನ್ನು ನಾವು ಶ್ರದ್ಧೆಯಿಂದ ಮಾಡಿಕೊಳ್ಬೇಕು. ಶ್ರದ್ಧಾ ಭಕ್ತಿಯಿಂದ ಕೂಡಿಕೊಂಡ ಅವರ ದರ್ಶನವನ್ನು ನಾವು ಮಾಡಿದ್ದಾದರೆ ದರ್ಶನ ಸಮಕಾಲದಲ್ಲೇ ನಮಗೆ ಸರ್ವ ಪಾಪಗಳ ನಾಶ, ಆಮೇಲೆ ಪುಣ್ಯೋದಯ. ಪುಣ್ಯ ಉದಯ ಆಗಬೇಕಾದ್ರೆ ನಾವು ಪುಣ್ಯಶಾಲಿಗಳಾಗಬೇಕಾದ್ರೆ ಮಹಾತ್ಮನ ದರ್ಶನ. ಸೂರ್ಯ ಉದಯ ಆದ ತಕ್ಷಣದಲ್ಲೇ ಕತ್ತಲೆ ಹೆಂಗೆ ನಿವಾರಣೆ ಆಗ್ತದೆಯೋ, ಸೂರ್ಯ ಉದಯ ಆದ ಮೇಲೆ ಒಂದು 4-6 ಗಂಟೆ ಆದಮೇಲೆ ಬೆಳಕಾಗ್ತದೇನು? ಸೂರ್ಯ ಉದಯಕ್ಕಿಂತಲೇ ಶುರುವಾಗ್ತದೆ ಬೆಳಕ. ಸೂರ್ಯೋದಯ ಆಯ್ತಂದ್ರೆ ಕತ್ತಲೆ ಎಲ್ಲ ದೂರ ಆಗ್ತದೆ, ಬೆಳಕೇ ಬೆಳಕಾಗ್ತದೆ. ಹಂಗೆ ಒಬ್ಬ ಜ್ಞಾನಿಯ ಕೃಪಾ ನಮ್ಮ ಮೇಲೆ ಆದದ್ದಾದರೆ, ಮಹಾತ್ಮರ ದರ್ಶನದಿಂದಲೇ ನಮ್ಮ ಅಜ್ಞಾನ ಹೋಗ್ತದೆ. ಇದು ಅಜ್ಞಾನ, ಇದೊಂದು ಕತ್ತಲೆ. ಇದು ಅಜ್ಞಾನ ಅನ್ನೋ ಕತ್ತಲೆ ನಮ್ಮ ಹೃದಯದಲ್ಲಿದೆ. ಆ ಹೃದ್ಗತವಾದಂಥ ಅಜ್ಞಾನ ಕತ್ತಲೆ ಹೋಗಬೇಕಾದರೆ ಗುರುಗಳ ಕೃಪಾ ಆಶೀರ್ವಾದ, ಮಹಾತ್ಮರ ಆಶೀರ್ವಾದ, ಅವರ ದರ್ಶನ. ಮಹಾತ್ಮರ ದರ್ಶನ ಆದ ತಕ್ಷಣದಲ್ಲೇ ನಮ್ಮ ಹೃದಯ ಶುದ್ಧ ಆಗ್ತದೆ, ನಾವು ಪವಿತ್ರ ಆಗ್ತೀವಿ, ಭಗವತ್ ಸಾಕ್ಷಾತ್ಕಾರಕ್ಕೆ ನಾವು ಕಾರಣರಾಗ್ತೇವೆ. ಆದ್ದರಿಂದ ಮಹಾತ್ಮರ ದರ್ಶನ ಬಹಳ ಶಾಂತೋ ಮಹಾಂತೋ ನಿವಸಂತಿ ಸಂತಹ ವಸಂತವಲ್ಲೋಕಹಿತಶ್ಚರಂತಹ ಅಂತ ಹೇಳ್ತಾರೆ ಶಂಕರ. ಮಹಾತ್ಮರು ಲೋಕ ಕಲ್ಯಾಣಕ್ಕೋಸ್ಕರವಾಗಿಯೇ ಸಂಚಾರ ಮಾಡ್ತಾ ಇದ್ದಾರೆ. ಸಂಚಾರ ಯಾಕಪ್ಪ ಅಂತಂದ್ರೆ ನಮ್ಮೆಲ್ಲರ ಉದ್ಧಾರ, ನಮ್ಮೆಲ್ಲರಿಗೆ ಶಾಶ್ವತವಾದ ಸುಖ ಆಗಬೇಕಾಗೈತಿ. ನಾವು ಮುಕ್ತರಾಗೋಕ್ಕೋಸ್ಕರವಾಗಿ ಮಹಾತ್ಮರು ಸಂಚಾರ ಮಾಡ್ತಾ ಇದ್ದಾರೆ. ಹಾಗೆ ನಾವೆಲ್ಲರೂ ಕೂಡ ಮಹಾತ್ಮರ ದರ್ಶನವನ್ನು ಶ್ರದ್ಧೆಯಿಂದ ಮಾಡಬೇಕು, ಭಕ್ತಿ ಭಾವದಿಂದ. ಅವರು ಮಹಾತ್ಮರಂದರೆ ಸಾಕ್ಷಾತ್ ಲೋಕ ಕಲ್ಯಾಣಕ್ಕೋಸ್ಕರವಾಗಿಯೇ ಅವತಾರ ತೊಟ್ಟಂಥವರು ಅಂತ ತಿಳ್ಕೊಂಡು ಭಾವನೆ ಇರಬೇಕು. ನಮ್ಮ ಮನಸ್ಸು, ನಮ್ಮ ಬುದ್ಧಿ ಶುದ್ಧವಾಗಿರಬೇಕು. ಪವಿತ್ರವಾದ ಭಾವದಿಂದ ಮನಸ್ಸಿನಿಂದ ನಾವು ಮಹಾತ್ಮರನ್ನು ನೋಡಿದರೆ ನಿಮ್ಮ ಹೃದ್ಗತವಾದಂಥ ಕತ್ತಲೆ ಅಷ್ಟೇ ಅಲ್ಲ, ನಿಮ್ಮ ಅಜ್ಞಾನ, ನಿಮ್ಮ ದರಿದ್ರತನ, ನಿಮ್ಮ ಎಲ್ಲವೂ ದೂರ ಆಗಿ
ನೀವು ಪವಿತ್ರ ಆಗ್ತೀರಿ, ನೀವು ಪರಿಶುದ್ಧರಾಗ್ತೀರಿ. ಪರಿಶುದ್ಧರಾಗುವುದಕ್ಕೋಸ್ಕರವಾಗಿ ನಾವು ಇಂಥ ಸತ್ಸಂಗಾದಿಗಳು ಮಾಡಬೇಕು. ಸತ್ಸಂಗ ಯಾತಕ್ಕೋಸ್ಕರವಾಗಿಪ್ಪ ಅಂದರೆ ನಮ್ಮ ಅಜ್ಞಾನವನ್ನು ಕಳ್ಕೊಂಡು ನಾವು ಜ್ಞಾನವಂತರಾಗಬೇಕು, ನಾವು ಧೀಮಂತರಾಗಬೇಕು, ನಾವು ಉತ್ತಮವಾದಂಥ ಸದ್ಗತಿಯನ್ನು ಪಡ್ಕೊಳ್ಳಿಕ್ಕೆ ಯೋಗ್ಯರಾಗಬೇಕು. ಅದಕ್ಕಾಗಲೇ ಮಹಾತ್ಮರು ಇಂಥ ಸತ್ಸಂಗಾದಿಗಳನ್ನು ಉಂಟು ಮಾಡಿ ತನ್ಮೂಲಕವಾಗಿ ಮಹಾತ್ಮರನ್ನು ಕರೆಸಿ ಅವರು ದರ್ಶನ ಆಶೀರ್ವಾದಗಳನ್ನು ಮಾಡಿಸ್ತಾರೆ. ನಮ್ಮ ಕಲ್ಯಾಣಕ್ಕೋಸ್ಕರವಾಗಿ, ನಮ್ಮ ಉದ್ಧಾರಕ್ಕೋಸ್ಕರವಾಗಿ. ನಾವು ಈ ಮನುಷ್ಯ ಜನ್ಮ ತೊಟ್ಟು ಬಂದೇವೆ ಅಂದಮೇಲೆ ಈ ಮನುಷ್ಯ ಜನ್ಮ ಸಾರ್ಥಕವಾಗಬೇಕು, ಧನ್ಯವಾಗಬೇಕು, ನಾವು ಮುಕ್ತರಾಗಬೇಕು, ಶಾಶ್ವತ ಸುಖವನ್ನು ಪಡ್ಕೊಂಡು ಅಮರರಾಗಬೇಕಾಗಿತ್ತು. ಈ ಮನುಷ್ಯ ಜನ್ಮದಲ್ಲೇ ಅಮರತ್ವ ಪ್ರಾಪ್ತಿಯಾಗೋದು, ಶಾಶ್ವತ ಜ್ಞಾನೋದಯವಾಗಿ ನಾವು ಮುಕ್ತರಾಗುವುದು ಮನುಷ್ಯ ಜನ್ಮದಲ್ಲೇ. ಪಶುಪಕ್ಷಾದಿ ಜನ್ಮಗಳಲ್ಲಿ ಏನೂ ಇಲ್ಲ, ನಾವು ಪಾಪ ಭೋಗಿಸ್ಕೊಂಡು ಹೋಗ್ತಾವ ಅಷ್ಟೇ. ಆದರೆ ಮನುಷ್ಯ ಮಾತ್ರ ಇಂಥ ಸತ್ಸಂಗಾದಿಗಳಲ್ಲಿ ಭಾಗಿಗಳಾಗಿ ಸದ್ಗುರುಗಳ ಸೇವಾದಿಗಳ ಮೂಲಕವಾಗಿ ಅಧ್ಯಾತ್ಮ ಚಿಂತನೆ, ಅಧ್ಯಾತ್ಮ ಶ್ರವಣಾದಿಗಳನ್ನು ಮಾಡಿ ನಾವು ನಮ್ಮ ಅರಿವನ್ನು ಅರುತ್ತ ನಾವು ಮುಕ್ತರಾಗ್ತಿರ್ತೀವಿ. ಅದಕ್ಕೋಸ್ಕರವಾಗಿಯೇ ಇಂಥ ಸತ್ಸಂಗಾದಿಗಳನ್ನು ಮಾಡಿದ್ದಾರೆ. ಪ್ರತಿ ವರ್ಷವೂ ಕೂಡ ಇದು ದೊರೆಯುವುದೇ ದುರ್ಲಭ, ಸತ್ಸಂಗತಿ ದುರ್ಲಭ ಅಂತ ಹೇಳ್ತಾ ಇರ್ತಿದ್ದ. ದೊರೆಯುವುದೇ ದುರ್ಲಭ. ಈಗ 100 ವರ್ಷ ಒಂದು 3-4 ದಿವಸ ಅಷ್ಟೇ, 3-4 ದಿವಸ ಅಷ್ಟೇ ಕೊಡ್ತೇನೋ ಅಲ್ಲ. ಆಮೇಲೆ ನಮ್ಮ ಉದ್ಯೋಗದಲ್ಲಿ ನಾವು ತೊಡಗ್ತೇವೆ. ಉದ್ಯೋಗದಲ್ಲಿ ಕೂಡ ನಿಮ್ಮ ಭಾವನಾ ಭಗವಂತನ ಕಡೆ ಇರಬೇಕು, ಭಗವತ್ ಚಿಂತನದಲ್ಲಿರಬೇಕು. ಮಾತ್ರ ಹೇಳಿದ ಉಪದೇಶ ನೆನಪಿಟ್ಕೊಳ್ಬೇಕು. ಇಟ್ಕೊಂಡು ಅದರಂತೆ ನಮ್ಮ ಜೀವನ ಸಾಕ್ಷಿದ್ದಾದರೆ ನಾವು ಪವಿತ್ರವಾಗುತ್ತೇವೆ, ಪರಿಶುದ್ಧರಾಗುತ್ತೇವೆ, ಪರಮಾತ್ಮನ ಕೃಪೆಗೆ ಪಾತ್ರರಾಗಿ ಮನುಷ್ಯ ಜನ್ಮವನ್ನು ಸಾರ್ಥಕ ಮಾಡ್ಕೊಂಡು ಮುಕ್ತರಾಗ್ತೇವೆ. ಆ ಮುಕ್ತಿಯನ್ನು ಪಡೆಯೋದಕ್ಕೋಸ್ಕರವಾಗಿಯೇ ಮನುಷ್ಯ ಜನ್ಮ ಬಂದದ್ದು. ಈ ಮನುಷ್ಯ ಜನ್ಮ ಬರೀ ವಿಷಯಾದಿಗಳನ್ನು ಭೋಗಿಸೋದಕ್ಕಾಗಿ ಅಲ್ಲ, ಅನೇಕ ಜನ್ಮಗಳು ಹೋಗ್ಯೋದಕ್ಕಾಗಿ. ಅನೇಕ ಜನ್ಮಗಳು ವಿಷಯ ಭೋಗಗಳನ್ನು ಭೋಗಿಸೋದಕ್ಕೋಸ್ಕರ ಹೋಗ್ಯಾವು. ಈ ಮನುಷ್ಯ ಜನ್ಮ ಮಾತ್ರ ಜ್ಞಾನೋದಯಕ್ಕೋಸ್ಕರ, ಯಥಾರ್ಥ ಜ್ಞಾನವನ್ನು ಮಾಡಿಕೊಂಡು ಭಗವತ್ ಸಾಕ್ಷಾತ್ಕಾರ, ನಿತ್ಯ ಶುದ್ಧವಾದ ಆತ್ಮಜ್ಞಾನವನ್ನು ಮಾಡಿಕೊಂಡು ಅಮರತ್ವವನ್ನು ಪಡ್ಕೊಳ್ಳುವುದಕ್ಕೋಸ್ಕರವಾಗಿಯೇ ಬಂದದ್ದು ನರಜನ್ಮ. ಅದಕ್ಕೆ ನರಜನ್ಮದಿಂದ ದೇಹದೊಳು ಮಿಗಿಲುವಂತೆ ನಿಜಗೊಂಡು ಹೇಳಾರ ಶ್ರೀಮನ್ ನೀವು ಹೇಳ್ತಾರೆ. ಈ ಲೋಕದಾಗ ಅತ್ಯಂತ ಶ್ರೇಷ್ಠವಾದದ್ದು ಯಾವುದೊಂದು ಮನುಷ್ಯ ಜನ್ಮ. ಅಂಥ ಜನ್ಮವನ್ನು ನಾವು ತೊಟ್ಟು ಬಂದೇವೆ. ಆ ಜನ್ಮ ಶ್ರೇಷ್ಠವಾದದ್ದು. ಇಂಥ ಸತ್ಸಂಗ